ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬಸವ ಕಾಯಕ ಜೀವಿಗಳ ಸಂಘ ಹಾಗೂ ರಾಷ್ಟ್ರೀಯ ಬಸವದಳ ಬೆಳಗಾವಿ ಜಿಲ್ಲಾ ಘಟಕದಿಂದ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮವನ್ನು ಮಧ್ಯರಾತ್ರಿ ಸಿಹಿ ಹಂಚೋದ್ರ ಮೂಲಕ ಆಚರಣೆ ಮಾಡಲಾಗಿದೆ. ಇಲ್ಲಿನ ವಿಶ್ವಗುರು ಬಸವ ಮಂಟಪದಲ್ಲಿ ಮಾಜಿ ವೀರ ಯೋಧ ಪ್ರಕಾಶ್ ಪಾಟೀಲ್ ಅವರ ಸಮ್ಮುಖದಲ್ಲಿ ರಾತ್ರಿ 12 ಗಂಟೆ ಆಗ್ತಾ ಇದ್ದಂತೆಯೇ ಧ್ವಜಾರೋಹಣ ನೆರವೇರಿಸಲಾಗಿದೆ. ಬಳಿಕ ಎಲ್ಲರಿಗೂ ಸಿಹಿ ವಿತರಿಸಲಾಗಿದೆ. ಮಾಜಿ ಸೈನಿಕ ಪ್ರಕಾಶ್ ಪಾಟೀಲ್ ಮಾತನಾಡಿ, ತಾವು ಸೇನೆಯಲ್ಲಿ ತೋರಿದ ಪರಾಕ್ರಮವನ್ನ ವಿವರಿಸಿದ್ರು. ನಾನು ಶತ್ರುಗಳ ಜೊತೆಗೆ ಕಾದಾಡಿ ಒಂದು ಕೈ ಕಳೆದುಕೊಂಡಿದ್ದೇನೆ. ನನ್ನ ದೇಹದಲ್ಲಿ ಈಗಲೂ ಕೂಡ ಗುಂಡುಗಳಿದೆ. ಆದ್ರೂ ನನ್ನಲ್ಲಿನ ದೇಶಭಕ್ತಿ ಕಡಿಮೆ ಆಗಿಲ್ಲ. ಪ್ರತಿಯೊಬ್ಬರು ಕೂಡ ದೇಶಭಕ್ತಿ ಬೆಳೆಸಿಕೊಳ್ಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಲಿಂಗಾಯತ ಮುಖಂಡ ಶಂಕರ ಗುಡಸ ಮಾತನಾಡಿ, ಮಹಿಳೆಯರು, ಚಿಕ್ಕ ಮಕ್ಕಳು ಸೇರಿ ಎಲ್ಲರೂ ಕೂಡ ಒಟ್ಟಾಗಿ ಮಧ್ಯರಾತ್ರಿ ಸ್ವಾತಂತ್ರ್ಯ ದಿನ ಆಚರಿಸಿದ್ವಿ. ದೇಶಭಕ್ತಿ ಮೂಡಿಸುವ ಮಕ್ಕಳ ಸಾಂಸ್ಕೃತಿಕ ಕಾರ್ಯಗಳು ನಮ್ಮೆಲ್ಲರ ಗಮನ ಸೆಳೆದಿದ್ದಾವೆ. ಇಲ್ಲಿ ದೇಶಭಕ್ತಿ ಮೇಳೈಸಿತ್ತು. ಮುಂದಿನ ವರ್ಷ ಇನ್ನೂ ವಿಜೃಂಭಣೆಯಿಂದ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡಲಾಗಿದೆ ಎಂದಿದ್ದಾರೆ. ಯುವ ಲಿಂಗಾಯತ ಮುಖಂಡ ಆನಂದ ಗುಡಿಸ ಮಾತನಾಡಿ, ಸುಮಾರು 500 ಜನರಿಗೆ ಬಿಸಿ ಜಿಲೇಬಿ ವಿತರಿಸಿ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡಲಾಗಿದೆ. ಧರ್ಮಾಭಿಮಾನದ ಜೊತೆಗೆ ದೇಶಾಭಿಮಾನವನ್ನ ಪ್ರತಿಯೊಬ್ಬರು ಕೂಡ ಬೆಳೆಸಿಕೊಳ್ಳುವ ಅವಶ್ಯಕತೆ ಇದೆ ಅಂತ ಸಲಹೆ ಕೊಟ್ಟಿದ್ದಾರೆ. ನಾ ಇವತ್ತು ಉಳಿಲಿಲ್ಲ ಅಂದ್ರೆ ನನ್ನ ಪರಿವಾರನೂ ಪ್ರಾಬ್ಲಮ್, ದೊಡ್ಡ ಪ್ರಾಬ್ಲಮ್. ನಾವು ಅಂತೀವಿ ಎಲ್ಲರೂ ನೋಡ್ತಾರಂತೀರಿ, ಯಾರು ನೋಡೋದಿಲ್ಲ. ನಾವು ಜೀವನ ಗಂಡ ಹೆಂಗೆ ಬೇಕು, ಒಬ್ಬರು ಹೆಣ್ಮಕ್ಳಿಗೆ ಒಬ್ಬ ಗಂಡು ಮಗ ಗಂಡ ಇದ್ರೆ ಅವ್ನು ಬೆಡ್ ಮೇಲೆ ಬಿಟ್ಟು ನಾವು ಹೇಳಿ, ಆದ್ರೆ ಒಂದು ಹೆಸರಲ್ಲೇ ಆ ಹೆಣ್ಮಕ್ಳು ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈಗಿನ ಪರಿಸ್ಥಿತಿದಾಗ, ಈಗಿನ ಕಲಿಯುಗದಾಗ ಹೆಣ್ಮಕ್ಳಿಗೆ ಜೀವನ ಮಾಡೋದು ದೊಡ್ಡ ಪ್ರಾಬ್ಲಮ್. ಆಕಿ ಕುಂಕುಮ ಗಟ್ಟಿ ಇರಬೇಕು ಅಂದ್ರೆ ನಾಕಿ ಹಿಮ್ಮತದಿಂದ ಸಂಸಾರ ಮಾಡಕ್ಕೆ ಸಾಧ್ಯ ಇದೆ. ಅದೇ ಪ್ರಕಾರದಿಂದ ನಾವು ಕೋದಳ ಎಲ್ಲ ಹೊರಬಿದ್ದೀವಿ. ನನ್ನ ಮುಂದೆ ಸಿಚುವೇಶನ್ ಏನಿತ್ತು, ಅಂಜಿನಿ ಅಂದ್ರೆ ಸಾಯ್ತಿ, ಇಲ್ಲ ಅದ್ರ ಉಳಿದು ಬರಬೇಕು. 2 ಆಪ್ಷನ್ ನಂದಂಡೆ. ದೇವ್ರ ದಂಡೆ ಒಂದ ಬಿಡ್ತೇನೆ. ನನಗೆ ಹೆಂಗೆ ಹತ್ತಿದಾಗ ಒಳಗಿಲ್ಲ ಹತ್ತಲ್ಲಿ ಅವು ಏನು ಬೇಕಾದಾಗ ಖರೆ ನನಗೆ ಯಾವುದೂ ಪರಿಸ್ಥಿತಿ ಉಳಿಬೇಕು. ನಾ ಫಿಟ್ ಫಾರ್ ಆಗಬಾರ್ದು. ಹೋದಳಕ್ಕೆ ಕೈ ಹಾಕಿ ನೋಡಿ, ಹೊಟ್ಟೆ ಕೈ ಫುಲ್ಲ ಕೈ ಒಳಗೆ ಒಳಗೆ ಕೈ ಹಾಕಿ ನೋಡ್ರೆ ಹೋದಳ ಏನು ಇದ್ದಿರ್ಕಿಲ್ಲ, ಎಲ್ಲ ಹೊರಗೆ ಬಿದ್ದಿದ್ದು. ಈ ಕೈ ಅಂತೂ ಹಿಂಗೆ ಎತ್ತಿ ನೋಡಿ ಬಾಜಿ ಹೋಗಿ ಬೆನ್ನ ಬಿತ್ತಕ್ಕೆ ಇಲ್ಲಿಂದ ಸ್ವಲ್ಪ ತಗೊಂಡು ಹೋಗಿರ್ತಾರೆ ಬೆನ್ನ ಬಿತ್ತು. ಫಸ್ಟ್ ಏಡ್ ಸ್ವತಃ ಮಾಡ್ತಿದ್ದೆ. ಹೊರಗೆ ಹೊರಗೆ ಬಿದ್ದೀನಿ, ಸ್ವತಃ ಎತ್ತಿ ಒಳಗೆ ಹಾಕೊಂಡು ಫಸ್ಟ್ ಮಾಡ್ಕೊಂಡು ಗಾಡಿ ಕರೆಸಿ ಈಗೆಲ್ಲ ಬಿಡ್ತೀವಿ. ಎಲ್ಲಿ ಕೈ ಹಾಕ್ತೀವಿ, ಯಾಕಂದ್ರೆ ಕಟ್ಲಾಗ ನಾವು ಕೈ ಹಾಕ್ಬೇಕು. ಕಟ್ಲಾಗ ನಾವು ಎಲ್ಲಿ ಟಚ್ ಮಾಡ್ತೀವಿ, ಎಲ್ಲಿ ಕೈ ಒಳಗೆ ಹೋಗ್ತೀವಿ ಅಲ್ಲಿ ಅರಿವಿ ಹಚ್ಚಿಕೊಂಡು ಈ ಪರಿಸ್ಥಿತಿ. ಪೂರ್ತಿ ಬಾಡಿ ಎಲ್ಲ ಹೋಗಿದಾವ. ಪೂರ್ತಿ ಬಾಡಿ ಬೆಂಡಾಗಿನ ಕೈ ಒಳಗೆ ಹೋಗ್ತೀವಿ. ಬಟ್ಟೆಗೆ ಈ ಸೈಡ್ನಿಂದ ಕೈ ಹೋಗ್ತೀವಿ, ಈ ಕಡೆ ಎಲ್ಲ ಹೋಗಿತ್ತು. ಈ ಕೈ ಕಟ್ಟಾಗಿದ್ದು, ಈ ಕೈನು ಒಳ್ಳೆದು, ಇದು ಕೈ ನಂದು ಕೆಲಸ ಮಾಡ್ತಿರ್ತೀವಿ. ಅಂದ್ರೆ ಇಷ್ಟು ಪರಿಸ್ಥಿತಿ ಕೆಟ್ಟ ಇದ್ದಾಗಲೂ ಆ ನೋವು ಸಹನ್ ಮಾಡಿದ್ದೀನಿ. ಆ ನೋವುದನ್ನ ಸಹನ್ ಮಾಡೋದಾಗ್ತೀನಿ ಅಂದ್ರೆ ನಾನು ಹಾಸ್ಪಿಟಲ್ ಹೋಗಿ ಮುಟ್ಟುತ್ತಿರ್ತೀವಿ. ಸ್ವತಃ ಕಾರ್ವಾಯಿ ಮಾಡಿದ್ದೇನೆ. ಸರ್, ನಾನು ಹಿಂಗೆ ಕಂಡೀಷನ್ ಐತಿ, ಈ ಏರಿಯಾದಾಗಿದ್ದೀನಿ, ಮತ್ತು ನೀವು ಯಾವುದು ಪರಿಸ್ಥಿತಿ ನಾನು ಈ ಜಾಗ ಗಾಡಿ ಕಳಿಸ್ಕೊಡಿ, ಅಲ್ಲಿಂದ ನಾನು ಹಾಸ್ಪಿಟಲ್ ಹೋಗಿ ಮುಟ್ಸು ತಯಾರಿ ಮಾಡಿರಿ. ಆದರೆ ನಾನು ಬ್ಲಡ್ ಗ್ರೂಪ್ ಓ ಪಾಸಿಟಿವ್ ಇದ್ದು ಬ್ಲಡ್ ತೆಗಿಲಿಕ್ಕೆ ಕೇಳಿದ್ರೆ ಬ್ಲಡ್ ಭಾಳ ಹೊಲ್ತಿ. ಪೂರ್ತಿ ಡಿಟೇಲ್ ಹೇಳಿದೆ ನಾನು. ಪೂರ್ತಿ ಡಿಟೇಲ್ ಗಾಡಿ ಕಟ್ಕೊಂಡು ಅಲ್ಲಿಂದ ಹೋಗಿ ಹಾಸ್ಪಿಟಲ್ ಅಲ್ಲಿ ಒಂದು MI ರೂಮ್ ಅಂತ ಹೇಳಿ ಸರ್ ಗೊತ್ತಿತ್ತು. MI ರೂಮ್ದಾಗ ನಮ್ಮನ್ನು ಹೋದಾಗ ಈ ಸ್ಪೆಷಲ್ ಬ್ಯಾರೆಲ್ ಹಾಕೊಂಡು ಹೋಗಿರು. ಸ್ಪೆಷಲ್ ಬ್ಯಾರೆಲ್ದಾಗೆಲ್ಲ ಬ್ಲಡ್ ಆಗಿತ್ತು. ಯಾಕಂದ್ರೆ ಚೆನ್ನಾಗೇನು ಹೋಲ್ ಇದ್ದಿದ್ದು ಗೊತ್ತಿದ್ದಕ್ಕಿಲ್ಲ ಯಾರಿಗೆ. ಮಾತ್ರ ಬ್ಲಡ್ ತುಂಬ ಪೂರ್ತಿ ಡ್ರೆಸ್ ಎಲ್ಲ ಬುಟ್ಟದಾಗೂ ಎಲ್ಲ ರಕ್ತ ಇಳಿಸಿ ಅದನ್ನು ನೋಡಿ. ಅದು ಅಲ್ಲಿ ಡಾಕ್ಟರ್ ಹೋಗಿ ಹೇಳಿದ, ಸರ್ ಇದನ್ನು ಬಿಡಿಸ್ಬೇಡ್ರಿ, ಇಲ್ಲಿ ಮ್ಯಾಗ ನೀವು ಪ್ಯಾಕೇಜ್ ಮಾಡಿ ನಾನು ಮುಂದಿನ ಹಾಸ್ಪಿಟಲ್ ಕಳ್ಸಿ, ಆಪರೇಷನ್ ಕಳ್ಸೋದು ಜಲ್ದಿ ಏನು ಬೇಕಾದ್ರೆ ಮಾಡ್ರಿ, ನಿಮ್ಮ ಕಡೆ ಜಲ್ದಿ ನಾನು ಹಾಸ್ಪಿಟಲ್ ಮುಂದೆ ಆಪರೇಷನ್ ಕಳ್ಸೋದು. ಯಾಕಂದ್ರೆ ಸಿಚುವೇಶನ್ ನನಗೆ ಅಲ್ಲಿ ನಜರ್ ಅಂದರೆ ಹೆಂಗೆ ದುಂದಲ ಅಂತಾರ, ತಮ್ಮದು ಯಾರು ಗುರುತು ಹಚ್ತಾರೋ ಯಾರು ಇಲ್ಲ. ಈ ಪರಿಸ್ಥಿತಿ ಅಂದ್ರೆ ರಕ್ತ ಹೆಚ್ಚು ಹೊಂಟಿದೆ.
ಅಲ್ಲಿಂದ ಅಲ್ಲಿ ದುರ್ಮಲ ಹಾಸ್ಪಿಟಲ್, ಅಲ್ಲಿ ಆ ಹಾಸ್ಪಿಟಲ್ ಆದ ನಂತರ ಅಲ್ಲಿಗೆ ಅಂದರು ಪಾಟೀಲ್ ನಿನ್ನ ಕೈ ಕಟ್ ಮಾಡಿ ತೆಗಿಬೇಕು. ಹೇಗೆ ಸರ್ ಅಲ್ಲಿ ಬ್ಲಡ್ ಅಲ್ಲೆಲ್ಲ ಆ ಹಾಸ್ಪಿಟಲ್ನಾಗೆಲ್ಲ ಬ್ಲಡ್ ತೆಗೆದಿಟ್ಟು ಬ್ಲಡ್ ಎಲ್ಲ ಎಸೆದು ಅಲ್ಲಿ ಅಂದ್ರೆ ಪಾಟೀಲ್ ನಿನ್ನ ಕೈ ತೆಗೀರಾಯ್ತು. ಭೂಲಿಲ್ಲ ಏನಿಲ್ಲ, ಚಾಕು ತಗೊಂಡು ದನ ಕೈಲಿ ಚಾಕುದಿಂದ ಬರ್ದು ಸೈಡ್ ಮಾಡಿಟ್ರು. ಏನಿಲ್ಲ, ಆ ಇಲ್ಲ ಹೂ ಇಲ್ಲ ಏನಿಲ್ಲ, ಬಸ್ ಊರಿಬೇಕು. ಒಂದು ಇರಾದ ಏನು ಮಾಡೀನಿ ಅಂದ್ರೆ ನನಗೆ ಯಾವುದು ಬರ್ತಾಗ ನಾನು ನೋವು ಸಹ ಮಾಡಲಿಲ್ಲ ಅಂದ್ರೆ ನನಗೆ ಪ್ರಾಬ್ಲಮ್ ಆಗ ಬೇಕಾದ್ ಮಾಡಿ ಕರೆ ನಾನು ಉಳಿಸ್ಬೇಕು. ನಾವು ಉಳಿಬೇಕು ಜಲ್ದಿ ಹಾಸ್ಪಿಟಲ್ ಯಾರು ಬೇಕಾದ ನೀವು ಏನು ಮಾಡಿದ್ರೆ ನೀವು ಅರ್ಜೆಂಟ್ ಹಾಸ್ಪಿಟಲ್ ಅಲ್ಲಿಂದ ಉಧಂಪುರ ಕಮಾಂಡ್ ಹಾಸ್ಪಿಟಲ್ ಉಧಂಪುರದಾಗ 3 ದಿವಸ ಕಂಟಿನ್ಯೂ ಆಪರೇಷನ್ಗಿಂತ ಮೊದಲು ನಾನು ಕೇಳಿದ್ರು. ಆಪರೇಷನ್ಗಿಂತ ಮೊದಲು ನಾನು डॉक्टर साहब को माताड़ी, डॉक्टर साहब आप कुछ भी करो लेकिन मुझे बचाना है और किसी भी हालत में मुझे बचाना है और मुझे बचना है और वापस मैं ड्यूटी भी करना, मैं फिट बार होकर ड्यूटी करना. ಈಗ ಏನು ಅವ್ರಿಗೆ ಫೀಡ್ಬ್ಯಾಕ್ ಕೊಟ್ಟಿನಿ, ಇದ್ರ ಮ್ಯಾಗ ಅವ್ರು ಭಾಳ ಟ್ರೈ ಮಾಡಿದ್ರು. ಇಲ್ಲಾಂದ್ರೆ ಯಾರು ಮಾಡ್ತಿರ್ತಿಲ್ಲ. ಎಷ್ಟೋ ಸಲ ಟ್ರೈ ಮಾಡಿದ್ರು. ನಾನು ಟೋಟಲಿ 15 ಸಲ ಆಪರೇಷನ್ ಆಗಿದೆ. ಪೂರ್ತಿ ಒಳಗಿಂದೆಲ್ಲ ಹೊರಗೆ ತೆಗೆದು ಹೊರಗೆ ಹಾಕಿ 15 ಸಲ ಆಪರೇಷನ್ ಆಗಿದ್ರು. ಪೂರ ಪಡಿದ್ರು ಏನಿಲ್ಲ, ಒಳಗೆ ಏನೂ ಇಲ್ಲ. ನಾ ಬರೀ ಕೋಟದಾಗ ಪ್ರಕಾಶ ಪಾಟೀಲ್ ಕಾಣ್ತೀವಿ. ಹೌದಲ್ಲ, ಒಳಗೆ ಏನಿಲ್ಲ, ಬರೇ ನಂದು ಒರಿಜಿನಲ್ ಒಂದು ಹಾರ್ಟ್, ಬರೀ ಒಂದು ಕಿಡ್ನಿ ಇದೆ, ಬಾಕಿ ಪಾರ್ಟ್ಸ್ ಎಲ್ಲ ಪೂರ್ತಿ ಡುಪ್ಲಿಕೇಟ್. ಇಲ್ಲಿ ಕುತ್ತಿಗೆ ಈ ಟಾಯ್ ಕಟ್ಟಿದ್ದೀನಿ, ಟಾಯ್ಗೆ ಒಳಗೆ ಹೋಗಿ ಇಲ್ಲಿ ಹೋಗಿತ್ತು, ಆವಾಜ್ ಇಲ್ಲ, ಮಾತಾಡ್ಕೊಳ್ತಿರ್ತಿಲ್ಲ, ಏನಿಲ್ಲ. ಆದ್ರೂ ನಾವು ಹಿಮ್ಮತ್ತದಾರ ಹೆಂಗ ಹಿಮ್ಮತ್ತಿಲ್ಲ ಆಯ್ತು ಹೊಡಿದಾಗ ಅಂದ್ರೆ ಏನು ಮಾಡೋಕ್ಕೆ ಸಾಧ್ಯ ಏನಿಲ್ಲ. ಅಲ್ಲಿಂದ ಎಂತೆಂಥ ಕಠಿಣ ಪರಿಸ್ಥಿತಿದಾಗಿ ಡ್ರೆಸ್ಸಿಂಗ್ ನೋಡಿ ನಾವು ಒಂದು ಸಣ್ಣದೇನೋ ಡ್ರೆಸ್ಸಿಂಗ್ ಮಾಡಬೇಕಾದ್ರೆ ನೋವು ಆದ್ರೆ ಡ್ರೆಸ್ಸಿಂಗ್ ದೂರದಾಗ ನಂದು ಆಪರೇಷನ್ ಆಯಿತು, ಎಲ್ಲ ಆಯಿತು, ಅದು ಪಾಸ್ ಆಗಿ. ಆದರೆ ಮೇನ್ ಇರೋ ಡ್ರೆಸ್ಸಿಂಗ್ ಇದು. ದಿವಸನ್ಯಾಗ 3 ಸಲ ಡ್ರೆಸ್ಸಿಂಗ್ ಮಾಡ್ತೀರಿ ನಾವು. ಆ ಡ್ರೆಸ್ಸಿಂಗ್ ಎಷ್ಟು ಡೇಂಜರ್ ಡ್ರೆಸ್ಸಿಂಗ್ ಇರ್ತದ. ಈಗ ನೀವು ಯಂತ್ರ ಇದ್ದವ್ರು ಎಲ್ಲರಿಗೂ ಯಂತ್ರ ಗೊತ್ತಾ? ಸಿಲಾಯಿ ಮಷಿನ್ ಮ್ಯಾಗ ಒಂದು ಕತ್ತರಿ ಇಟ್ಟಿರ್ತಾರೆ. ಅದು ಎಕ್ದಮ್ ಸಣ್ಣದು ಇರ್ತೈತಿ ಅಲ್ರದ, ಸಣ್ಣದಿಟ್ಟೇ ಇರ್ತೈತಿ ಅಲ್ರಿ, ದೊಡ್ಡದು ಇರ್ತೈತಿ ಅಲ್ಲ. ಅಂತ ಕತ್ತರಿ ಅದ್ರಾಗ ವಾಶ್ ಪೀಸ್ ಹಾಕಿ ಪೂರ್ತಿ ಕತ್ತರಿ ಒಳಗೆ ಹಾಕಿ ಪೂರ ತಿರ್ಸ್ತೀವಿ. ಎಷ್ಟು ಹೋಲ್ ಇದಾವಲ್ಲ, ಆ ಹೋಲ್ದಾಗ ಎಷ್ಟು ಹೋಲ್ ಇದಾವ ಹೊಡಿದಾಗ ಆ ಹೋಲ್ದಾಗ ಒಳಗೆ ಹಾಕೋದು, ಪೂರ್ತಿ ಕತ್ತರಿ ತಿರ್ಸೋದು. ಅದು ಎಷ್ಟೋ ತನ ರಕ್ತ ಹೊಸಾದ್ ಬಿಡಂಗಿಲ್ಲ, ಅಷ್ಟು ತನ ತಿರ್ಸೋದು. ಯಾಕಂದ್ರೆ ರಕ್ತ ನನ್ನ ಪಾಯ್ಸನ್ ತಯಾರಾಗ್ತದೆ. ಮತ್ತು ಒಂದು ಬುರ್ಷಿ ಹಿಡಿತೈತಲ್ಲ, ಅದು ಬೆಳಗ್ಗೆ ನೋವು ಎಷ್ಟೈತಿ ಅಷ್ಟೊಂದು ಬುರ್ಷಿ, ಅದನ್ನೆಲ್ಲ ಕೆದರ್ ತೆಗಿತೀವಿ 3 ಟೈಮ್ ಕೆದರಿ ಹೊಳೆ ವಾಸವನ್ನು ಮಾಡಿ. ಆ ನೋವು ಏನು ಸಹ ಮಾಡಿದ್ದೀನಿ ಅದೆಲ್ಲ ನಿಮ್ಮಂತಾರ ಇವತ್ತಿ ಆ ನೋವು ಸರ್ ಮಾಡಿದಕ್ಕ ನನಗೆ ಲಾಸ್ಟ್ ಡಾಕ್ಟರ್ ಸಾಹೇಬ್ ಅಂದರು, ಈಗ ಪಾಟೀಲ್ ನಿನಗೆ ನೋವು ಆಗ್ತಿತ್ತು ಇಲ್ಲೋ. ನಮ್ಮ ಫ್ಯಾಮಿಲಿನ ಖರ್ಚು ಅಂದ್ರೆ ಒಂದು ರೂಮ್ದಾಗ ನಂದು ಪೂರ್ತಿ ಪಿಕ್ಚರ್ ತೆಗೆದಿದ್ದೆ, ಶುರುವಿಂದ ಲಾಸ್ಟ್ ತನಕ ಏನೇನಾಯ್ತು. ಅದನ್ನ ಸರ್ ವಿಡಿಯೋ ಅದು ಕ್ಯಾಸೆಟ್ ಕೊಡಕ್ಕೆ ಪಾಟೀಲ್ ನೀನ ನೋಡಿದಿ, ನೀನು ಹಿಮ್ಮತ್ ಐತಿ ಅನ್ನ ನೀನು ತೋರಿಸಿದ್ದು ಇಲ್ಲ, ಅದನ್ನ ಇನ್ನೇನು ಸ್ವತಃ ತೋರಿಸಿದ್ರೆ ನೀ ಸ್ವತಃ ನೋಡಿ ನೀನೇ ಸ್ವತಃ ಗೆದ್ದಾಗ. ಇಂಥ ಪರಿಸ್ಥಿತಿ ಹಿಂಗೆ ಡೇಂಜರ್ ಐತಿರ, ಇಷ್ಟು ಡೇಂಜರ್ ಐತಿ. ಅದೆಲ್ಲ ಆಪರೇಷನ್ ಮಾಡಿ ಈಗ ಇನ್ನವೇ ಅವ್ರ ಫೋನ್ ಬರ್ತಾವ, ಪಾಟೀಲ್ ನೀ ಏನ ಜೀವಂತ ಇದ್ದೀರಿ. ನನ್ನ ಲೈಫ್ ಕೊಟ್ಟಿರಿ ಅಷ್ಟೇ. ಅವ್ರ ನಾನು ಅತಡಿ ಹಾಕಿದ್ದು ಟೈಮಿಂಗ್ ಏನಿದೆ, ಒರಿಜಿನಲ್ ಏನಿಲ್ಲ, ಎಲ್ಲ ಡೂಪ್ಲಿಕೇಟ್ ಅದ. ಅದ್ರ ಲೈಫ್ ಇರ್ತಿದ್ದಲ್ಲ, ಯಾವುದೋ ಒಂದು ನಾವು ಈ ತರಬೇಕಾದ್ರೆ ಒಂದು ಲೈಫ್ ಇರ್ತಿದ್ದಲ್ಲ, ಹೌದಲ್ಲ. ಅದಕ್ಕೆ ಬರೀ 3-4 ವರ್ಷದ ನಂದು ಲೈಫ್ ಇತ್ತು. ಕೊತ್ತಳ ಏನು ಹಾಕಿದಾರಲ್ಲ ಅದ್ರದ್ದು ಲೈಫ್ 3-4 ವರ್ಷ 2006 ಆಗೈತಿ. 2006 ಆಗೈತಿ. ಇವತ್ತು ನಡೆದೈತಿ ಅಲ್ಲ, ದೇವರ ಆಶೀರ್ವಾದ. ಅದು ಡೂಪ್ಲಿಕೇಟ್ ಒರಿಜಿನಲ್ ಆಗಿರ್ತಿದ್ರೆ ದೇವರ ಆಶೀರ್ವಾದದಿಂದ ಇವತ್ತು ನನ್ನಿಂದ ಈ ಕೆಲಸ ಆಗಂಗಿಲ್ಲ. ನಾ ತಗ್ಸಿದ್ದೀನಿ. ನಮ್ಮ ಮಗ ಬಂದ ಅವ್ನು ಕೇಳ್ಕೊಡ್ರಿ, ಅವ್ನು
ನಾ ತಗ್ಸಿದ್ದೀನಿ, ನನ್ನಿಂದ ಇದು ಕೆಲಸ ಆಗಂಗಿಲ್ಲ, ನಾ ರೆಸ್ಟ್ ಮಾಡ್ತೀನಿ. ರಾಷ್ಟ್ರೀಯ ಬಸವದಳ ಈ ಟೀಮ್ ಏನಿದೆ ಜಬರ್ದಸ್ತ್ ಟೀಮ್ ಇದೆ. ಇವತ್ತು ಬೆಳೀತಾ ಇದೆ. ಈಗ ಒಂದು ಗ್ರೂಪ್ದಿಂದ ಬೆಳೀತಾ ಹೋಗ್ಲಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಇಂಥ ಸಣ್ಣ ಸಣ್ಣ ಕಾರ್ಯಕ್ರಮದಾಗ ಎಲ್ಲರೂ ಸಹಭಾಗಿ ಆಗಿ ಒಂದು ಇಚ್ಛೆಪೂರ್ವಕವಾಗಿ ಒಳ್ಳೆ ರೀತಿಯಿಂದ ಉತ್ಸಾಹದಿಂದ ಪ್ರೋತ್ಸಾಹದಿಂದ ಒಂದು ಕಾರ್ಯಕ್ರಮ ಮುಂದುವರ್ಸ್ರಿ. ಇದಕ್ಕೆಲ್ಲರದ್ದು ಸಪೋರ್ಟ್ ಇರಲಿ, ಚೆನ್ನಾಗಿ ಬೆಳೀಲಿ. ಅದಕ್ಕೆ ಹೇಳಿ ಬಸವ ಟ್ರಸ್ಟ್ ಬಸವ ಗುರುಗಳು ಆಶೀರ್ವಾದ ಹಮೇಶ ತಮ್ಮೆಲ್ಲರಿಗಿರಲಿ ಅಂಥೇಳಿ ಮಾತು ಮುಗಿಸ್ತೀವಿ. ಇವತ್ತಿನ ದಿವಸ ನಾವು ರಾಷ್ಟ್ರೀಯ ಬಸವದಳ ಮತ್ತು ಬಸವ ಕಾಯಕ ಜೀವಿಗಳ ಸಂಘದ ಒಂದು ಸಂಯುಕ್ತ ಆಶ್ರಯದಲ್ಲಿ 80ನೇಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ರಾತ್ರಿ 12 ಗಂಟೆಗೆ ಧ್ವಜಾರೋಹಣ ಮಾಡುವ ಮೂಲಕ ಆಚರಣೆಯನ್ನು ಮಾಡಿದ್ದೀವಿ. ಇವತ್ತಿನ ದಿವಸ ಈ ಧ್ವಜಾರೋಹಣ ಮಾಡಲಿಕ್ಕೆ ನಮ್ಮ ನಿವೃತ್ತ ಎಕ್ಸ್ ಸುಬೇದಾರರಾದಂತಹ ಪ್ರಕಾಶ್ ಪಾಟೀಲ್ ಸರ್ ಅವರು ಬಂದು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ನೆರವೇರಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ರಾಷ್ಟ್ರೀಯ ಬಸವದಳದ ವತಿಯಿಂದ ಅವರಿಗೆ ನಾವು ಮೊದಲನೇದಾಗಿ ಧನ್ಯವಾದ ತಿಳಿಸ್ತಾ ಇದ್ದೇವೆ. ಇವತ್ತು 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ರಾಷ್ಟ್ರೀಯ ಬಸವದಳ ಮೊದಲು ರಾಷ್ಟ್ರ ಆಮೇಲೆ ಧರ್ಮ ಅನ್ನುವಂಥ ಒಂದು ಘೋಷವಾಕ್ಯದೊಂದಿಗೆ ನಮ್ಮ ಸಂಘಟನೆ ಕೆಲಸ ಮಾಡ್ತಾ ಇದೆ. ಧಾರ್ಮಿಕ ಕೆಲಸಗಳ ಅಷ್ಟೇ ಅಲ್ಲದೆ ಸಾಮಾಜಿಕ ಕಾರ್ಯಗಳಲ್ಲಿ ಕೂಡ ನಮ್ಮ ರಾಷ್ಟ್ರೀಯ ಬಸವದಳ ಸಂಘಟನೆ ತನ್ನ ಪಾತ್ರವನ್ನ ತೋರಿಸ್ತಾ ಇದೆ ಅನ್ನುವಂಥ ಹೆಮ್ಮೆಯ ವಿಷಯನ ಇವತ್ತಿನ ದಿವಸ ಹೇಳಕ್ಕೆ ಇಚ್ಛಪಡ್ತಾ ಇದ್ದೇನೆ. ಅದಕ್ಕೆ ಪ್ರತಿಯೊಬ್ಬರು ಧರ್ಮಾಭಿಮಾನದ ಜೊತೆಗೆ ದೇಶಾಭಿಮಾನವನ್ನು ಕೂಡ ಬೆಳೆಸ್ಕೋಬೇಕಂತ ಹೇಳಿ ನಮ್ಮ ರಾಷ್ಟ್ರೀಯ ಬಸವದಳದ ವತಿಯಿಂದ ಇವತ್ತಿನ ದಿವಸ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಸುಮಾರು ಒಂದು 500 ಜನಕ್ಕೆ ಹೊರಗಡೆ ಲೈವ್ ಜಿಲೇಬಿಯನ್ನ ಅಂದ್ರೆ ತುಪ್ಪದಲ್ಲಿ ಜಿಲೇಬಿಯನ್ನ ಲೈವ್ ಆಗಿ ನಾವು ಮಾಡಿ ಪ್ರತಿಯೊಬ್ಬರಿಗೂ ಬರುವಂತ ಪ್ರತಿಯೊಬ್ಬರಿಗೂ ರಹದಾರಿಗೆ ನಾವು ಇವತ್ತಿನ ದಿವಸ ನಾವು ಹಂಚ್ತಾ ಇದ್ದೇವೆ. ಆಮೇಲೆ ಈ ಕಾರ್ಯಕ್ರಮ ಇನ್ನು ಪ್ರತಿ ವರ್ಷ ನಮ್ಮ ಪ್ರಕಾಶ್ ಪಾಟೀಲ್ ಸರ್ ಅವರು ಏನು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತ ಮತ್ತು ವಿಜೃಂಭಣೆಯಿಂದ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೇವೆ ಅಂತ ಹೇಳಿ ಅವ್ರ ಮುಂದೆನೆ ಇವತ್ತಿನ ದಿವಸ ನಾವು ಹೇಳಕ್ ಇಚ್ಛೆ ಪಡ್ತಾ ಇದ್ದೀವಿ. ಈಗಾಗಲೇ ನಾವು ಪ್ರಕಾಶ್ ಪಾಟೀಲ್ ಸರ್ ಅವರು ಯಾವ ರೀತಿ ಅವ್ರಿಗೆ ಅವ್ರ ಕಾರ್ಗಿಲ್ ಯುದ್ಧದಲ್ಲಿ ಅವ್ರು ಯಾವ ರೀತಿಯಾಗಿ ಯುದ್ಧದ ಸಮಯದಲ್ಲಿ ನಡೆದಂತ ಘಟನೆಗಳ ಬಗ್ಗೆ ನಮಗೆಲ್ಲ ಮೆಲುಕು ಹಾಕಿದ್ರು ಒಂದ್ಸಲ. ಅಂದ್ರೆ ನಮ್ಮೆಲ್ಲ ಯುವಕರಿಗೆ ಅದೊಂದು ಸ್ಫೂರ್ತಿ ಆಗಲಿ ಅನ್ನೋಂಥ ದೃಷ್ಟಿ ಇಟ್ಕೊಂಡು ನಾವು ಇವತ್ತಿನ ದಿವಸ ಅವ್ರನ್ನ ಇಲ್ಲಿ ಅತಿಥಿಯಾಗಿ ಕರೆದಿದ್ವಿ. ಅದೇ ರೀತಿಯಾಗಿ ಮಕ್ಕಳೆಲ್ಲ ವೇಷಧಾರಿಗಳಾಗಿ ಇವತ್ತಿನ ದಿವಸ ತಮ್ಮ ಆಯಾ ಪಾರ್ಟಿನ ಮೂಲಕ ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಗಾಂಧೀಜಿ, ಇದೇ ಅನೇಕ ರೀತಿ ಮಕ್ಕಳು ಇವತ್ತಿನ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿ ಕೂಡ ನಾವು ದೇಶಾಭಿಮಾನ ಇವತ್ತಿನ ದಿವಸ ನಾವು ಪ್ರಕಟಣೆ ಮಾಡಿದ್ವಿ. ಓಂ ಶ್ರೀ ಗುರು ಬಸವಲಿಂಗಮ್ಮ ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ ದಿವಸ ರಾಷ್ಟ್ರೀಯ ಬಸವದಳ ಬಸವ ಕಾಯಕ ಜೀವಿಗಳ ಸಂಘದ ವತಿಯಿಂದ 80ನೇಯ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಅದ್ಧೂರವಾಗಿ ಆಚರಿಸ್ತಾ ಇತ್ತು. ವಿಶೇಷವಾಗಿ 25 ವರ್ಷದಿಂದ ನಮ್ಮ ರಾಷ್ಟ್ರೀಯ ಬಸವದಳ ಈ ದೇಶದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಂಡು ಬರ್ತಾ ಇತ್ತು. ಈ ಸಲ ವಿಶೇಷ ಏನಪ್ಪಾ ಅಂದ್ರೆ ರಾತ್ರಿ 12 ಗಂಟೆ ಕಾರ್ಯಕ್ರಮ ಇಟ್ಟಿದ್ದಾರೆ. ಎಷ್ಟು ಜನ ಹೆಣ್ಮಕ್ಕಳು ಅನಂತರ ಗಂಡು ಮಕ್ಕಳು ಸಹ ಬಂದಿಲ್ಲಿ ತಮ್ಮ ರಾಷ್ಟ್ರ ಭಕ್ತಿಯನ್ನ ತೋರಿಸಿಕೊಟ್ರು. ಬಹಳ ಮಕ್ಕಳ ನೃತ್ಯ ರೂಪಕ ಮಾಡ್ರು, ಆನಂತರ ಪಾತ್ರಗಳನ್ನ ಮಾಡ್ರು. ಆನಂತರ ಪ್ರಕಾಶ್ ಸರ್ ಬಂದು ಇವತ್ತಿನ ದಿವಸ ತಮ್ಮ ಕಾರ್ಗಿಲ್ ಯುದ್ಧದಲ್ಲಿ ಆದಂತ ಅನುಭವಗಳನ್ನೆಲ್ಲ ಹೇಳಿ ಈ ಯುವಕರನ್ನೆಲ್ಲ ಹುರಿದುಂಬಿಸಿದರು. ವಿಶೇಷವಾಗಿ ರಾಷ್ಟ್ರೀಯ ಬಸವದಳ ಬಸವ ಕಾಯಕ ಜೀವಿಗಳ ಸಂಘ ಇದೇನು ಮಾಡ್ತಾ ಇದೆ, ಈ ಕೆಲಸ ಬಹಳ ಅದ್ಭುತವಾಗಿ ಮಾಡ್ತಾ ಇದೆ. ಎಲ್ಲಾ ಯುವಕರಿಗೆ ಸ್ಫೂರ್ತಿ. ಮುಂದಿನ ವರ್ಷದಿಂದ ಇದಕ್ಕಿಂತ ಹೆಚ್ಚು ಅದ್ದೂರಿಯಾಗಿ ಮಾಡ್ತೇವೆ ಅಂತೇಳಿ ಅವ್ರು ನಿರ್ಣಯ ಮಾಡಿದಾರ. ಅವ್ರಿಗೆಲ್ಲರಿಗೂ ನಮ್ಮ ಸಪೋರ್ಟ್ ಇದೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಈ ವೇಳೆ ಈವೆಂಟ್ ಮ್ಯಾನೇಜರ್ ಸಂತೋಷ್ ಗುಡಸ್ತ, ಬಸವ ಕಾಯಕ ಜೀವಿಗಳ ಸಂಘದ ಅಧ್ಯಕ್ಷ ಸೂರ್ಯಕಾಂತ್ ಭಾವಿ, ರಾಷ್ಟ್ರೀಯ ಬಸವದಳ ಬೆಳಗಾವಿ ಜಿಲ್ಲಾಧ್ಯಕ್ಷ ಅಶೋಕ್ ಬೆಂಡಿಗೇರಿ, ಪದಾಧಿಕಾರಿಗಳು ಆದ ಕೆ ಶರಣ ಪ್ರಸಾದ್, ಮಹಾಂತೇಶ್ ಗುಡಸ್ತ, ಬಸವರಾಜ್ ಗುಡಸ್ತ, ಸಿದ್ಧಾರ್ಥಿ ಗುಡಸ್ತ, ಮಲ್ಲಿಕಾರ್ಜುನ ಆಡೀನ್, ವೀರೇಶ್ ಉಳವಿ, ಶ್ರೀರಾಜ್ ಹಾವನ್ನವರ, ನಿತಿನ್ ಗುಡಸ್ತ, ಶರಣು ಲಿಂಗಾಯತ, ಸಂಕಲ್ಪ ಗುಡಸ, ಬಸವರಾಜ್ ಹಂಪನ್ನವರ, ಶ್ಯಾಮಗೌಡ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.